ಇಂದು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂತಹ ಕತೆ ಒಂದು ಸಾಮಾನ್ಯ ಕತೆ ಅಲ್ಲ ಸ್ನೇಹಿತರೆ. ಒಬ್ಬರ ಜೀವನದಲ್ಲಿ ನಡೆದಿರುವಂತಹ ನಿಜವಾದ ಘಟನೆ. ರಾಕೇಶ್ ನನ್ನ ಮುಂದೆ ಕೂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಅವನು ಕಣ್ಣಲ್ಲಿ ಕಾಣ್ತಿರುವಂತ ಭಯ ತುಂಬಾ ಭಯಾನಕವಾಗಿತ್ತು. ಅವನು ಹೇಳ್ದ, ಮುಂಬೈಯ ಅತ್ಯಂತ ಹಳೆ ಆಸ್ಪತ್ರೆಗಳಲ್ಲಿ ಒಂದಾಗಿರುವಂತಹ KM ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ. ರಾತ್ರಿ 3 ಗಂಟೆಗೆ ಆ ಒಂದು ಆಸ್ಪತ್ರೆ ಕಾರಿಡಾರ್ ಅಲ್ಲಿ ಹೋದೆ ಅಂದ್ರೆ ನನಗೆ ಭಯ ಆಗಲಿಕ್ಕೆ ಶುರು ಆಗುತ್ತೆ. ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಬದುಕು ಉಳಿತೀನೋ ಇಲ್ಲೋ ಅಂತೇಳಿ ಅವನಿಗೆ ಅನಿಸ್ತಾ ಇರತ್ತೆ. ಕಥೆಯನ್ನ ಕೊನೆಯವರೆಗೂ ಕೇಳಿ ನಿಮ್ಗೆ ಗೊತ್ತಾಗತ್ತೆ ಅವನು ಯಾವ ತರ ಹಿಂಸೆ ಮತ್ತು ಕಷ್ಟ ಅನುಭವಿಸಿದ ಅಂತೇಳಿ. ರಾಕೇಶ್ನ ವಯಸ್ಸು 42. ಅವನು 11 ವರ್ಷಗಳಿಂದ ಈ ಒಂದು ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಹಗಲತ್ತಲ್ಲಿ ಕೆಲಸ ಮಾಡೋದಂದ್ರೆ ಸ್ವಲ್ಪ ಕಷ್ಟ. ಹಗಲತ್ತಲ್ಲಿ ಡಾಕ್ಟರ್ಗಳ ಕಾಟ, ಆಮೇಲೆ ಆ ಬೆಲ್ ಶಬ್ದ, ಜನರ ಶಬ್ದ, ಬರೋದು ಹೋಗೋದು ತುಂಬಾ ಹಿಂಸೆ ಆಗುತ್ತೆ. ಕೆಲಸ ಕಮ್ಮಿ, ಸಂಬಳ ಜಾಸ್ತಿ. ಎಲ್ಲೋ ಎಮರ್ಜೆನ್ಸಿ ವಾರ್ಡಲ್ಲಿ ಅಷ್ಟೇ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ರೋಗಿಗಳು ನರಳೋದನ್ನ ಕೇಳಿಸ್ತಾ ಇರುತ್ತೆ. ನರ್ಸ್ಗಳು ಸ್ಲೀಪರ್ ಶಬ್ದ ಅಷ್ಟೇ ಕೇಳಿಸ್ತಾ ಇರುತ್ತೆ. ಅದು ಬಿಟ್ರೆ ಎಲ್ಲವೂ ಕೂಡ ನಿಶಬ್ದವಾಗುತ್ತೆ. 11 ಗಂಟೆ ನಂತರ ಆ ಒಂದು ಆಸ್ಪತ್ರೆ ಬೇರೆ ರೂಪನೇ ತಾಳ್ಕೊಳುತ್ತೆ ಅಂತೇಳಿ ಅವನು ಅಂದ. ಆ ರಾತ್ರಿ ಮುಂಬೈಯಲ್ಲಿ ಮಳೆ ಜೋರಾಗಿ ಬರ್ತಾ ಇತ್ತು. ಜುಲೈ ತಿಂಗಳು ಮಾನ್ಸೂನ್ ಮಳೆ ಯಾವ ತರ ಬರ್ತಿತ್ತು ಅಂದ್ರೆ ಅಲ್ಲಿರುವಂತಹ ರಸ್ತೆಗಳ ಮೇಲೆ ನೀರ್ ನಿಂತಿತ್ತು. ಸೊ ಆ ಒಂದು ಹಳೆಯ ಕಟ್ಟಡ, ಬ್ರಿಟಿಷ್ ಕಾಲದಲ್ಲಿರುವಂತಹ ಕಟ್ಟಡ, ಉದ್ದನೆ ಕಾರಿಡಾರ್, ಎತ್ತರದಲ್ಲಿರುವಂತಹ ಛಾವಣಿ, ಆ ಗೋಡೆಯ ಮೇಲೆ ಸ್ವಲ್ಪ ಕಸ ಇನ್ನೂ ಕೂಡ ಹಾಗೆ ಇತ್ತು. ಸೊ ಆ ತರ ಇರುವಂತಹ ಒಂದು ಹಾಸ್ಪಿಟಲ್ ಅಲ್ಲಿ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು ಒಂದು ಕಥೆಯನ್ನ ಹರಡಿಸಿ, ರಾತ್ರಿ ಹೊತ್ತು 3 ಗಂಟೆಗೆ 3rd ಫ್ಲೋರ್ ಇರುವಂತ C14 ವಾರ್ಡ್ ಹತ್ರ ಯಾರು ಕೂಡ ಹೋಗ್ಬಾರ್ದು. ಅಲ್ಲಿ ತುಂಬಾ ಯಾವ್ದೋ ಒಂದು ಆಕೃತಿ ಕಾಣಿಸುತ್ತೆ. ಅದನ್ನ ನೋಡಿದವರು ಅವ್ರು ಯಾವತ್ತೂ ಕೂಡ ವಾಪಸ್ ಈ ಒಂದು ಆಸ್ಪತ್ರೆಯಲ್ಲಿ ಬರಲ್ಲ. ಕೆಲವರು ಆಸ್ಪತ್ರೆಯಲ್ಲೇ ಪರ್ಮನೆಂಟ್ ಆಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಹೀಗೆ ಅಂತೇಳಿ ಏನೋ ಒಂದು ಪಿಸು ಮಾತಿತ್ತು. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಈ ರಾಕೇಶ್ಗೆ ಅಷ್ಟು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಯಾಕಂತ ಕೇಳಿದ್ರೆ, ಸೊ ಈ ತರ ಒಂದು ಹಳೆ ಆಸ್ಪತ್ರೆಗಳಲ್ಲಿ ಈ ತರ ಕಥೆಗಳನ್ನೆಲ್ಲ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರೇ ಕಟ್ಟಿರ್ತಾರೆ ಅಂತೇಳಿ ಇವನು ನಂಬಿರ್ತಾನೆ. ಬಟ್ ಆ ಒಂದು ನಂಬಿಕೆ ಇವನಿಗೆ ಒಂದು ದೊಡ್ಡ ಭಯಾನಕ ಘಟನೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಈ ತರ ಒಂದು ಕತೆ ಇದ್ರೂ ಕೂಡ ಅಲ್ಲಿರುವಂತಹ ನರ್ಸ್ಗಳು ಮತ್ತೆ ವಾರ್ಡ್ ಬಾಯ್ ಒಬ್ರೇ ಆ ರಾತ್ರಿ ಹೊತ್ತು 3 ಗಂಟೆಗೆ ಆ C14 ರೂಮ್ಗೆ ಯಾರು ಕೂಡ ಹೋಗ್ತಾ ಇರ್ಲಿಲ್ಲ. ಆ ರಾತ್ರಿ ಟೀ ಬ್ರೇಕ್ ಅಂತೇಳಿ ಸುಮಿತ್ರಾ ಮತ್ತು ರಾಕೇಶ್ ಇಬ್ರು ಕೂಡ ಒಂದು ಟೇಬಲ್ ಮೇಲೆ ಕೂತಿರ್ತಾರೆ. ಈ ಸುಮಿತ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳು 28 ವರ್ಷದಿಂದ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಈ C14 ರೂಮ್ ಯಾಕೆ ಸ್ಟೋರ್ ರೂಮ್ ಆಗಿ ಬದಲಾಗಿದೆ ಅಂತ ಹೇಳಿ ಗೊತ್ತಿತ್ತು. ಸೊ ಆ ಒಂದು ಬದಲಾಗಿದೆ ಅಂತ ಹೇಳಿ ಗೊತ್ತಿತ್ತಂತಾನೆ ರಾಕೇಶ್ ಏನ್ ಮಾಡ್ತಾಳೆ, ಮೇಡಮ್ ಈ C14 ರೂಮ್ ಬಗ್ಗೆ ನಿಮ್ಗೆ ಏನಾರು ಗೊತ್ತಾ, ಸೊ ಅದ್ರ ಬಗ್ಗೆ ನನಗೆ ಹೇಳ್ತೀರಾ ಅಂತ ಕೇಳ್ತಾಳೆ. ಸೊ ಅವಾಗ ಆ ಮೇಡಮ್ ಸ್ವಲ್ಪ ಆ ಟೀ ಕಪ್ ಅನ್ನ ನೋಡ್ಬಿಟ್ಟು ಹೇಳ್ತಾರೆ, ನೀನು ಏನಾದ್ರು ಆ ಒಂದು C14 ರೂಮ್ಗೆ ಹೋಗ್ತಾ ಇದೀಯಾ? ಇಲ್ಲ ಮೇಡಮ್ ಏನಿಲ್ಲ, ಯಾಕೆ ಆತರ ಕೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾರೆ ಅವ್ಳು ಹೇಳಿದ್ಲು, 2011ರಲ್ಲಿ ಈ ಆಸ್ಪತ್ರೆ ಫುಲ್ ಪವರ್ ಕಟ್ ಆಗಿತ್ತು. ಬ್ಯಾಕಪ್ ಜನರೇಟರ್ ಇದ್ರೂ ಕೂಡ ಅಷ್ಟಕ್ಕೊಂದು ಕರೆಂಟ್ ನಮ್ಗೆ ಸಿಗ್ತಾ ಇರ್ಲಿಲ್ಲ. ತುಂಬಾ ಕಡಿಮೆ ಅನಿಸ್ತಾ ಇತ್ತು. ಆ C14 ರೂಮ್ ಅಲ್ಲಿ 3 ಜನ ರೋಗಿಗಳಿದ್ರು. ಅದ್ರೊಳಗೆ ಒಬ್ಳು ಹೆಂಗ್ಸಿದ್ಲು. 2 ಜನ ಸತ್ತೋಗ್ಬಿಟ್ರು. ಈ 3 ಜನನು ಕೂಡ ವೆಂಟಿಲೇಟರ್ ಮೇಲೇನೆ ಇದ್ರು ಕೂಡ ರಾತ್ರಿ ಹೊತ್ತು ಸತ್ತೋದ್ಲು. ಆ ಮಹಿಳೆ ಡಯಾಲಿಸಿಸ್ ಪೇಷಂಟ್ ಆಗಿದ್ಲು. ಅವಳು ಎಷ್ಟೇ ಕೂಗಿದ್ರು, ಎಷ್ಟೇ ಬೆಲ್ ರಿಂಗ್ ಮಾಡಿದ್ರು ಕೂಡ ಯಾವುದೇ ತರದ ನರ್ಸ್ ಡಾಕ್ಟರ್ ಅವಳ ಕೂಗಾಟ ಕೇಳಿಸಿರ್ಲಿಲ್ಲ. ಸೊ ಅದೊಂದು ಗಲಿಬಿಲಿಯಲ್ಲಿ ಅವಳು ತೀರ್ಕೊಂಡ್ಬಿಡ್ತಾಳೆ. ಬೆಳಗ್ಗೆ ಹೋಗಿ ನರ್ಸ್ ನೋಡಿದಾಗ ಗೊತ್ತಾಗತ್ತೆ ಅವಳು ತೀರ್ಕೊಂಡಿದ್ದಾಳೆ. ಅವಳು ಕೈ ಫುಲ್ಲು ಬಾಚ್ಕೊಂಡಿತ್ತು, ಅವಳ ಕಣ್ಣಲ್ಲಿ ಭಯ ಕಾಣ್ತಾ ಇತ್ತು. ಸೊ ಏನೋ ವಿಚಿತ್ರ ಆಗಿ ಅವಳು ಸತ್ತೋಗ್ಬಿಟ್ಟಿದ್ಲು ಅಂತ ಹೇಳ್ತಾರೆ. ಸೊ ರಾತ್ರಿ 3 ಗಂಟೆ ನಂತರ ಆ ಒಂದು ವಾರ್ಡ್ ಕಡೆ ಹೋಗ್ಬೇಡ. ಸೊ ಅಲ್ಲಿ ಯಾರೇ ಹೋದ್ರು ಕೂಡ ಅವಳು ಡಾಕ್ಟರ್ ಅಂತ ಅನ್ಕೊಂಡ್ಬಿಟ್ಟು ಅವರನ್ನ ಅಪ್ಪರಿಸ್ತಾಳೆ, ಅವ್ರನ್ನೇ ಅಟ್ಯಾಕ್ ಮಾಡ್ತಾಳೆ ಅಂತೇಳಿ ಇವಳು ಹೇಳ್ತಾಳೆ. ಸ್ವಲ್ಪ ನಗುತ್ತಾನೆ, ಇದೆಲ್ಲ ಕಟ್ಟುಕತೆ ಅಲ್ವಾ ಮೇಡಮ್, ಈ ತರ ಒಂದು ಹಳೆ ಆಸ್ಪತ್ರೆಯಲ್ಲಿ ಈ ತರ ಒಂದು ಕಥೆಗಳನ್ನೆಲ್ಲ ಹಿರಿಯರು ಕಟ್ಟಿರ್ತಾರೆ, ಇಲ್ಲಿರುವಂತ ಹಿರಿಯ ಸಿಬ್ಬಂದಿಗಳು ಕಟ್ಟಿರ್ತಾರಲ್ವಾ ಅಂತ ಹೇಳ್ತಾರೆ. ಅವಳು ಅವನ ಕಣ್ಣಲ್ಲಿ ನೋಡಿದಾಗ ಸೊ ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಅವಳ ಕಣ್ಣಲ್ಲಿ ಸ್ವಲ್ಪ ಭಯ ಇತ್ತು. ಯಾವ ತರ ಭಯ ಅಂದ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ, ನೀನು ನಂಬ್ತಿದ್ರೆ ನಂಬು, ಬಿಟ್ರೆ ಬಿಡು ಅಂತೇಳಿ ಆ ತರ ಒಂದು ಭಯ ಅವಳ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಸೊ ಇಬ್ರು ಕೂಡ ಟೀ ಕುಡಿದ್ಬಿಟ್ಟು ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ರಾತ್ರಿ ಜೋರಾಗಿ ಮಳೆ ಬರ್ತಾ ಇರತ್ತೆ. ಸಮಯ 2:30 ಆಗತ್ತೆ. ಅಲ್ಲಿರುವಂತಹ ಸೂಪರ್ವೈಸರ್ ದೇಶಪಾಂಡೆ ಸರ್ ಅವರು ರಾಕೇಶ್ನ ಕರೀತಾರೆ. ರಾಕೇಶ್, ನಾಳೆ ಒಂದು ಅಡಿಟಿಗೆ ಒಂದು ಟೀಮ್ ಬರ್ತಾ ಇದೆ, ಅವರಿಗೆ ನಾವು ಎಲ್ಲಾ ಫೈಲ್ಗಳನ್ನ ಜೋಡಿಸಿ ತೋರಿಸ್ಬೇಕು. ಹೋಗಿ ಆ ಒಂದು ಸ್ಟೋರ್ ರೂಮ್ ಇದೆಯಲ್ಲ ಅಲ್ಲಿಂದ 2018ರಲ್ಲಿರುವಂತಹ ಫೈಲ್ಗಳನ್ನು ಹೋಗಿ ತಗೊಂಬಾ ಅಂತೇಳಿ.
ಸೊ ಯಾವ ರೂಮ್ ಸರ್, ಎಲ್ಲಿದೆ ರೂಮ್ ಅಂತ ಹೇಳಿ ಕೇಳಿದಾಗ ದೇಶಪಾಂಡೆ ಸರ್ ಹೇಳಿದ್ರು, ಈ C14 ರೂಮ್ ವಾರ್ಡ್ ಇದೆಯಲ್ಲ ಅದರ ಪಕ್ಕದಲ್ಲಿರುವಂತಹ ವಾರ್ಡ್ಗೆ ಹೋಗಿ ಆ ಫೈಲ್ಗಳನ್ನ ತಗೊಂಬ ಅಂತ ಹೇಳ್ತಾರೆ. ಸೊ ಆ ಒಂದು C14 ರೂಮ್ ಹೇಳಿದಾಕರ ರಾಕೇಶ್ಗೆ ನೆನಪಾಗೋದು ಈ ಸುಮಿತ್ರಾಳ ಹೇರುವಂತಹ ಮಾತು. ಸೊ ಅವಳು ಹೇಳಿದ್ದು ಯಾವ ತರ ಅಂದ್ರೆ, ಅಲ್ಲಿ ಒಬ್ಳು ಆಕೃತಿ ಕಾಣಿಸುತ್ತೆ, 3 ಗಂಟೆ ನಂತರ ಅದು ಕಾಣಿಸುತ್ತೆ ಮತ್ತೆ ಸೌಂಡ್ ಮಾಡುತ್ತೆ ಅಂತ ಹೇಳಿ ಸೊ ನೆನಪಾಗುತ್ತೆ. ಅವನು ಸೂಪರ್ವೈಸರ್ ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ, ಯಾಕಂದ್ರೆ ಮುಜುಗರ ಆಗುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಸಾಯ್ತ್ ಸರ್ ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳಿ. ಸೊ ಅದು ಜಸ್ಟ್ ವಾರ್ಡ್ ಅಲ್ವಾ, ಇನ್ ಸ್ಮಶಾನ ಅಲ್ವಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಸ್ವಲ್ಪ ಧೈರ್ಯನ ತುಂಬಿಕೊಂಡು ಆ ಕಡೆ ಹೋಗಲು, ಸರಿ ಸರ್ ತಗೊಂಡ್ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಅವನ ಹತ್ರ ಒಂದು ಟಾರ್ಚ್ ಇತ್ತು, ಆಮೇಲೆ ಕೀಗಳ ಒಂದು ಫುಲ್ ಗೊಚ್ಚನೆ ಇತ್ತು ಅವನ ಹತ್ರ. ಸೊ ತಗೊಂಡು ಹೋಗ್ತಿರ್ತಾನೆ, ಎಲಿವೇಟರ್ ಹತ್ರ ಬರ್ತಾನೆ. ಸೊ ಎಲಿವೇಟರ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಿರೋದ್ರಿಂದ ಅವನು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಲು ಪ್ರಯತ್ನ ಪಡ್ತಾನೆ. ಹೋಗ್ತಿರ್ಬೇಕಾದ್ರೆ ಉದ್ದನೆ ಕಾರಿಡಾರ್ ಕಾಣಿಸುತ್ತೆ. ಕೆಲವೊಂದು ಲೈಟ್ಗಳು ಮಿಣ ಮಿಣ ಅಂತ ಹೊಳಿತಾ ಇರುತ್ತೆ, ಕೆಲವೊಂದು ಆಫ್ ಆಗೋದು ಆನ್ ಆಗೋದು, ಆಫ್ ಆಗೋದು ಆನ್ ಆಗೋದು. ಸೊ ನಾನು ಅನ್ಕೋತಾನೆ, ಇದು ಹಳೆ ಆಸ್ಪತ್ರೆ ಅಲ್ವಾ, ಈ ತರ ಲೈಟ್ಗಳು ಕಾಮನ್ ಆಗಿ ಉರಿತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ವೈರಿಂಗ್ ಡಿಸ್ಕನೆಕ್ಟ್ ಆಗಿರಬಹುದು, ಅದ್ರೊಳಗೆ ಮಳೆ ಬರ್ತಾ ಇದೆ, ಈ ತರ ಆಗೋದು ಕಾಮನ್ ಅಂತ ಹೇಳಿ ಅನ್ಕೊಂಡು ಅವನು ಏನ್ ಮಾಡ್ತಾನೆ, ಹಾಗೆ ಹೋಗ್ತಿರ್ತಾನೆ. ಯಾವಾಗ ಅವನು 3ನೇ ಫ್ಲೋರಿಗೆ ಬರ್ತಾನಲ್ಲ, ಅವಾಗ 3 ನಂಬರ್ ಅಂತ ಹೇಳಿ ಕಾಣಿಸುತ್ತೆ ಲೈಟ್ ಆಗಿ. ಸೊ ಅಲ್ಲಿ ಸ್ವಲ್ಪ ವಿಚಿತ್ರ ಅಂತ ಹೇಳಿ ಅನಿಸ್ತಾ ಇರುತ್ತೆ, ಆದ್ರೂ ಕೂಡ ಏನಿಲ್ಲ ಬಿಡು, ಜಸ್ಟ್ ಒಂದು ಫೈಲ್ ತಗೊಂಡ್ಬರೋದಲ್ವಾ, ಸೊ ನಾನು ಏನಾದ್ರು ಹಿಂಸೆ ಮಾಡಿದ್ದಾನೆ ಯಾರಿಗಾದ್ರೂ, ಏನಿಲ್ಲ ಅನ್ಕೊಂಡು ಏನ್ ಮಾಡ್ತಾನೆ, ಹೋಗ್ತಾ ಇರ್ತಾನೆ. ಸೊ ಅಲ್ಲಿರುವಂತ ಲೈಟ್ಗಳು ಒಂದು ವಿಚಿತ್ರ ರೀತಿಯಲ್ಲಿ ಮಿಣಗಲು ಶುರು ಆಗುತ್ತೆ, ಕೆಲವೊಂದು ಆಫ್ ಆಗೋದು ಆನ್ ಮಾಡೋದು. ಇವ್ನು ಹೇಗೆ ನಡೀತಾ ಇದ್ದಲ್ಲ ಅದೇ ತರ ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಕೇಳಿಸ್ತಾ ಇತ್ತು. ಸೊ ಇವ್ ನಿಂತಾದ್ರೆ ಅಲ್ಲಿರುವಂತ ಲೈಟ್ ಸುಮ್ನೆ ಉರಿತಾ ಇತ್ತು. ಸೊ ಆ ತರ ಒಂದು ಲಯದಲ್ಲಿ ಆ ಒಂದು ಲೈಟ್ಗಳು ಉರಿತಾ ಇತ್ತು. ಹಾಗೆ ಹೋಗ್ತಿರ್ಬೇಕಾದ್ರೆ ಅವ್ನ ಹಿಂದೆಯಿಂದ ಒಂದು ಶಬ್ದ ಬರುತ್ತೆ, ಸ್ಟೇಟರ್ ಗಾಲಿ ಇರುತ್ತಲ್ಲ, ಕರ್ರ 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 ಅಂತೇಳಿ. ಸೊ ಆ ತರ ಒಂದು ಶಬ್ದ ಇವನಿಗೆ ಕೇಳಿಸುತ್ತೆ. ಸೊ ಏನ್ ಇರ್ಬೋದು ಅಂತ ಹೇಳಿ ವಾಪಸ್ ಹೇಗ್ ನೋಡ್ತಾನೆ, ಅಲ್ಲಿ ಯಾವ್ದೇ ತರದ ವ್ಯಕ್ತಿ ಇರೋದಿಲ್ಲ, ಮತ್ತೆ ಯಾವ್ದೇ ತರದ ಸ್ಟೇಟರ್ ಕೂಡ ಇವ್ನ್ ಕಾಣಿಸೋದಿಲ್ಲ. ಬಟ್ ಆ ಶಬ್ದ ಇವನ್ ಹತ್ರ ಬರಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಸಡನ್ಲಿ ಇವನೇನ್ ಎಲಿವೇಟರ್ ಹತ್ರ ಹೋಗ್ತಾನಲ್ಲ, ಸಡನ್ಲಿ ಓಪನ್ ಆಗ್ಬಿಡುತ್ತೆ. ಇವನ್ ಯಾವ್ದೇ ತರದ ಬಟನ್ ಒತ್ತಿರೋದಿಲ್ಲ, ಅಲ್ಲಿ ಯಾವ್ದೇ ತರದ ರೋಗಿನೂ ಕೂಡ ಇರೋದಿಲ್ಲ, ಆದ್ರೂ ಕೂಡ ಆ ಒಂದು ಎಲಿವೇಟರ್ ಓಪನ್ ಆಗುತ್ತೆ. ಒಳಗ್ ಫುಲ್ ಕತ್ತಲೆ ಇರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ನ್ C14 ರೂಮ್ ಅನ್ನ ನೋಡ್ತಾನೆ, ಎಮರ್ಜೆನ್ಸಿ ಲೈಟ್ ಮಾತ್ರ ಉರಿತಾ ಇರುತ್ತೆ. ಸೊ ಆವಾಗ್ಲೇ ಇವನಿಗೆ ಒಂದು ತಣ್ಣನೆ ಗಾಳಿ ಬರ್ತಿರುವಂತ ಫೀಲ್ ಆಗುತ್ತೆ. ತಣ್ಣನೆ ಗಾಳಿ, ಅದ್ರೊಳಗೆ ಒಂದ್ ಸ್ವಲ್ಪ ಕೊಳ್ತಿರುವಂತ ವಾಸನೆ ಇವನಿಗೆ ಬರ್ತಾ ಇರುತ್ತೆ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಹಿಂದಿಂದ ಯಾರೋ ಕೂಗ್ತಾರೆ, ನನ್ನನ್ನು ಸಾಯಲು ಬಿಡಬೇಡಿ, ನನ್ನನ್ನು ಉಳಿಸಿ ಡಾಕ್ಟ್ರೆ ಅಂತೇಳಿ ಯಾವುದೋ ಒಂದು ಹೆಂಗಸು ದುಃಖದಿಂದ ಹೇಳ್ತಿರುವಂತ ಶಬ್ದ ಇವನಿಗೆ ಕೇಳಿಸುತ್ತೆ. ಯಾರು ಇರ್ಬೋದು ಅಂತೇಳಿ ಆ ಟಾರ್ಚ್ ಹಿಡ್ಕೊಂಡು ನೋಡಿದಾಕರ ಈ C14 ಡೋರ್ ಹತ್ರ ಒಬ್ಬಳು ಹೆಂಗಸು ನಿಂತಿರ್ತಾಳೆ. ಆಸ್ಪತ್ರೆ ಹಳೆ ಬಿಳಿ ಗ್ರೌನ್ ಅನ್ನು ಹಾಕೊಂಡು ಅಲ್ಲಿ ನಿಂತಿರ್ತಾಳೆ. ಅವಳು ಇರಕ್ಕೆ ಹೆಂಗ್ ಕಾಣಿಸುತ್ತೆ ಅಂದ್ರೆ, ಉದ್ದನೆ ಕಾಲು, ಆಮೇಲೆ ಕೈಯಲ್ಲಿ ಸ್ವಲ್ಪ ಟ್ಯೂಬ್ಗಳು ಹಾಕಿದ್ರು, 4 ಟ್ಯೂಬ್ಗಳನ್ನೆಲ್ಲ ಹಾಕಿದ್ರು, ಮುಖ ತೆಳಗ್ ಮಾಡ್ಕೊಂಡಿದ್ಲು. ಅವಳ ಮುಖ ಕರೆಕ್ಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ಸೊ ಆತರ ನಿಂತಿದ್ಲು. ಇದನ್ನೆಲ್ಲ ನೋಡ್ಬಿಟ್ಟು ನಂದಿದು ಭ್ರಮೆ ಇರ್ಬೋದು ಬಿಡು, ಸೊ ನಾನೇ ಈ ತರ ಅನ್ಕೊಂಡ್ಬಿಡ್ತೇನೇನೋ ಅಂತ ಭ್ರಮೆ ಇರ್ಬೋದು ಅಂತ ಏನ್ ಮಾಡ್ತಾನೆ, ಸೊ ಆ ಒಂದು ಸ್ಟೋರ್ ರೂಮ್ ಅನ್ನ ದಾಟ್ಬಿಟ್ಟು C14 ವಾರ್ಡ್ ಅನ್ನ ದಾಟ್ಬಿಟ್ಟು ಪಕ್ಕದ ರೂಮಿಗೆ ಹೋಗ್ತಾನೆ. ಸೊ ಹಾಗೆ ಹೋಗ್ತಾನೆ, ಟಾರ್ಚ್ ಆನ್ ಮಾಡ್ಕೊಂಡು ಸ್ವಲ್ಪ ಧೈರ್ಯವನ್ನು ತುಂಬಿಕೊಂಡು ಆ ಡೋರ್ ಓಪನ್ ಮಾಡ್ತಾನೆ. ಫುಲ್ ಧೂಳಿಂದ ಆ ಒಂದು ಸ್ಟೋರ್ ರೂಮ್ ತುಂಬಿಕೊಂಡಿರುತ್ತೆ. ಡಾಕ್ಟರ್ ಸೂಪರ್ವೈಸರ್ ಹೇಳಿರುವಂತಹ ಅದರ ಬಂಡಲ್ ಎಲ್ಲಿದೆಯಪ್ಪ ಅಂತೇಳಿ ಎಲ್ಲಾ ಕಡೆ ನೋಡಿದಾಕ್ರ ಸೊ ಅವನಿಗೆ ಒಂದು ಬಂಡಲ್ ಸಿಗುತ್ತೆ 2018ರದ್ದು. ಸೊ ಅದ್ರ ಮೇಲೆ ಬರ್ತಿರ್ತಾರೆ, ಒಂದು ಸೀಲನ್ನ ಹಾಕಿರ್ತಾರೆ, ಏನಂದ್ರೆ ಡಿಕ್ಲೇರ್ ಡೆಡ್ 2:47 ಅಂತ ಹೇಳಿ. ಸೊ ಅದನ್ನೆಲ್ಲ ನೋಡ್ತಾನೆ. ಮತ್ತೆ ಇವ್ನು ಫೋನ್ ಅನ್ನು ನೋಡ್ತಾನೆ, ಸಮಯ 2:46 ಆಗಿರುತ್ತೆ. ಸೊ ಇನ್ನ 1 ನಿಮಿಷ ಅಷ್ಟೇ ಬಾಕಿ ಇರುತ್ತೆ. ಬಟ್ ಇವ್ನಿಗೆ ಯಾಕೆ ಈ ತರ ಆಗ್ತಿದೆ ಅಂತೇಳಿ ಗೊತ್ತಿಲ್ಲ. ಬಟ್ ಆ ಫೈಲ್ ಅನ್ನ ತಗೊಂಡು ವಾಪಸ್ ತಿರುಗ್ಬೇಕಾದ್ರೆ ಅಲ್ಲಿರುವಂತ ಲೈಟ್ಗಳು ಎಲ್ಲವೂ ಕೂಡ ಆಫ್ ಆಗ್ಬಿಡುತ್ತೆ. 10 ಸೆಕೆಂಡ್ ಯಾವುದೇ ತರದ ಶಬ್ದ ಇರಲ್ಲ, ಯಾವುದೇ ತರದ ಲೈಟ್ ಇರಲ್ಲ. ಇವನ ಎದೆ ಬಡಿತ ಇವನಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಸೊ ಹಾಗೆ ಆಗ್ತಿರ್ಬೇಕಾದ್ರೆ ಸಡನ್ಲಿ ಮತ್ತೆ ಲೈಟ್ ಆನ್ ಆಗತ್ತೆ. ಆ ದೂರ ಇರುವಂತ ಆಕೃತಿ ಇವನಿಂದ ಸ್ವಲ್ಪ 5 ಅಡಿ ಅಷ್ಟೇ ದೂರ ಇರೋ ತರ ಅವನಿಗೆ ಕಾಣಿಸ್ತೈತೆ. ಅಲ್ಲಿರುವಂತಹ ಮಾನಿಟರ್ಗಳು ಸಡನ್ಲಿ ಆನ್ ಆಗತ್ತೆ. ಆಮೇಲೆ ಅದು ಬೀಪ್ ಸೌಂಡ್ ಮಾಡಲಿಕ್ಕೆ ಶುರು ಆಗುತ್ತೆ. CC ಕ್ಯಾಮ್ರಾ ಏನ್ ಮಾನಿಟರ್ ಇರುತ್ತಲ್ಲ ಅದನ್ನು ಕೂಡ ಆನ್ ಆಗತ್ತೆ. ಸೊ ಅದ್ರೊಳಗೆ ಈ ರಾಕೇಶ್ನ ಬೆನ್ ಕಾಣಿಸ್ತಾ ಇರುತ್ತೆ, ಮತ್ತೆ ಆ ಆಕೃತಿ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ರಾಕೇಶ್ ಅಲ್ಲಿ ಬೆವರು ಬರಲಿಕ್ಕೆ ಶುರು ಆಗುತ್ತೆ, ಕೈ ಕಾಲ್ಗಳೆಲ್ಲ ನಡುಗ್ತಾ ಇರತ್ತೆ. ಬಟ್ ಆ ಆಕೃತಿ ಅಲ್ಲೇ ನಿಂತಿರುತ್ತೆ, ರಾಕೇಶ್ ಹತ್ರ ಬರ್ತಿರಲ್ಲ. ಸೊ ರಾಕೇಶ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಏನ್ ಮಾಡ್ತಾನೆ, ಸೊ ಈ ಜಾಗನ ಬಿಟ್ಟು ಓಡ್ ಹೋಗ್ಬೇಕಂತೇಳಿ ಆ ಒಂದು ವಾರ್ಡ್ ಅನ್ನ ಬಿಟ್ಟು ಹೊರಗೆ ಬರ್ತಿರ್ಬೇಕಾದ್ರೆ ಅಲ್ಲಿರುವಂತ ಎಲ್ಲಾ ಡೋರ್ಗಳು ಢಬ್ 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 ಅಂತೇಳಿ ಎಲ್ಲವೂ ಕೂಡ ಮುಚ್ಕೊಳ್ಳೋಕೆ ಶುರು ಆಗ್ತಾ ಇರುತ್ತೆ. ಬಡ್ಕೊಳಕ್ಕೆ ಇವ್ನು ಓಡ್ತಾನೆ, ಆ ಡೋರ್ಗಳು ಒಂದಕ್ಕೊಂದು ಬಡ್ಕೊಳಿಕ್ಕೆ ಶುರು ಆಗುತ್ತೆ. ಸೊ ಇವನ್ ಸ್ಟೆಪ್ಸ್ ಅನ್ನ ಇಳಿದು ತೆಳಗೆ ಇಳಿತಾನೆ, ಮತ್ತೆ ಡೋರ್ ಓಪನ್ ಮಾಡ್ತಾನೆ, ಮತ್ತೆ ಅದೇ ರೂಮಿಗೆ ಅದೇ ವಾರ್ಡಿಗೆ ಮತ್ತೆ
ಬರ್ತಾನೆ. ಸೊ ಅದೇ C14 ರೂಮು, ಅದೇ ಎಮರ್ಜೆನ್ಸಿ ಲೈಟು, ಅದೇ ಆಕೃತಿ ಅವನಿಗೆ ಕಾಣಿಸ್ತಾ ಇರುತ್ತೆ. ಬಟ್ ಆಕೃತಿ ಈ ಸಲ ಚಲನೆ ಮಾಡ್ತಾ ಇತ್ತು. ಅದು ಮನುಷ್ಯರ ರೀತಿ ಸ್ಲೋ ಆಗಿ ವಾಕ್ ಮಾಡ್ತಾ ಇರ್ಲಿಲ್ಲ. ಬಟ್ ಬೇರೆ ರೀತಿ ಒಂದು ವಿಚಿತ್ರ ರೀತಿ ವಾಕ್ ಮಾಡ್ತಾ ಇತ್ತು. ಇವನ ಹತ್ರ ಬರ್ತಾ ಇತ್ತು. ಸೊ ಅವಳ ಬಾಯಿಂದ ಒಂದು ಮಾತು ಬರ್ತಾ ಇತ್ತು, ನನ್ನನ್ನು ಸಾಯಲು ಬಿಡಬೇಡಿ ಡಾಕ್ಟ್ರೆ, ನನ್ನನ್ನು ಉಳಿಸಿ. ಯಾರು ಕೂಡ ನನ್ನ ಹತ್ರ ಬರ್ಲಿಲ್ಲ, ನೀವು ಬಂದಿದ್ದೀರಾ, ನನ್ನನ್ನು ಉಳಿಸಿ ಅಂತೇಳಿ ಆ ಒಂದು ಆಕೃತಿಯಿಂದ ಆ ಮಾತುಗಳು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ರಾಕೇಶ್ ಮೈ ಫುಲ್ ನಡುಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಬೆವರು ಬರ್ತಾ ಇರುತ್ತೆ. ಇವ್ನು ಓಡ್ತಿರ್ತಾನೆ. ಇವ್ನು ಎಷ್ಟೇ ಓಡಿದ್ರು ಕೂಡ, ಸ್ಟೆಪ್ಸ್ ಇಳಿದ್ರು ಕೂಡ ವಾಪಸ್ ಅವ್ನು 3ನೇ ಫ್ಲೋರಿಗೆ ಬಂದು ಇಳಿತಾ ಇದ್ದ. ಸೊ 2-3 ಸಲ ಮಾಡ್ತಾನೆ, 2-3 ಸಲ ಅದೇ ತರ ಆಗ್ತಾ ಇರುತ್ತೆ. ಸೊ ಫೈನಲ್ಗೆ ರಾಕೇಶ್ಗೆ ಗೊತ್ತಾಗುತ್ತೆ ಏನಂದ್ರೆ, ಈ ಒಂದು ಮಹಡಿ ನನಗೆ 2ನೇ ಫ್ಲೋರ್ಗೆ ಹೋಗೋಕೆ ಬಿಡೋದಿಲ್ಲ. ಸೊ ಇಲ್ಲೇ ಇರಬೇಕು ಅಂತೇಳಿ ಮತ್ತೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು, ಮನಸ್ಸು ಗಟ್ಟಿ ಮಾಡ್ಕೊಂಡು ಜೋರಾಗಿ ಹೇಳ್ತಾನೆ, ಮೇಡಮ್ ನಿಮ್ಮ ಚಿಕಿತ್ಸೆ ಮುಗಿದಿದೆ, ನೀವು ಈಗ ರೆಸ್ಟ್ ಮಾಡ್ಬೋದು, ದಯಮಾಡಿ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಜೋರಾಗಿ ಕಿರ್ಚಿ ಹೇಳ್ತಾನೆ. ಸೊ ಅವಾಗ ಅಲ್ಲಿರುವಂತ ಲೈಟ್ಗಳು ಕಂಟಿನ್ಯೂ ಆನ್ ಆಗಿ ಶುರು ಆಗುತ್ತೆ. ಆ ಬೀಪ್ ಸೌಂಡ್ ಇರುತ್ತಲ್ಲ ನಿಂತೋಗ್ಬಿಡುತ್ತೆ. ಆ ಆಕೃತಿ ನಡೆಯೋದನ್ನು ಕೂಡ ನಿಂತೋಗ್ಬಿಡುತ್ತೆ. ಸೊ ನಿಂತ್ಬಿಟ್ಟು ಆ ಆಕೃತಿ ಸ್ವಲ್ಪ ಮೇಲೆ ಮುಖ ಮಾಡ್ತಾಳೆ. ಸೊ ಆವಾಗ ಈ ರಾಕೇಶ್ ಮೈ ನಡುಗ್ತಾ ಇತ್ತು, ಬೆವರು ಜಾಸ್ತಿ ಬರ್ತಾ ಇತ್ತು. ಸಡನ್ಲಿ ಆ ಆಕೃತಿನೂ ಮಾಯ ಆಗುತ್ತೆ. ಅಲ್ಲಿರುವಂತ ಎಲ್ಲ ಲೈಟ್ಗಳು ಆನ್ ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತು ಸೌಂಡ್ ಕೂಡ ಆಫ್ ಆಗ್ಬಿಡುತ್ತೆ. ಸೊ ರಾಕೇಶ್ ಅಲ್ಲಿಂದ ಕೆಳಗೆ ಇಳಿತಾನೆ. ಬೆಳಗ್ಗೆ ಆಗಿರುತ್ತೆ. ಅವ್ನು ಫುಲ್ಲು ಬೆವರಿಂದ ತುಂಬಿಕೊಂಡಿರ್ತಾನೆ, ಮೈಯೆಲ್ಲ ನಡುಗ್ತಾ ಇರುತ್ತೆ. ಆ ಸುಮಿತ್ರಾ ನರ್ಸ್ ಅವರು ಬಂದು ಇವನಿಗೆ ಮತ್ತೆ ಅಪ್ರೋಚ್ ಆಗ್ತಾರೆ, ಮಾತನಾಡ್ತಾರೆ, ಏನಾಯ್ತು ರಾತ್ರಿ ಏನಾಯ್ತು ಅಂತ ಅವನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾತ್ರಿ ಹೊತ್ತು ಈ ತರ ಘಟನೆ ನಡೀತು, ಈ ತರ ಆಕೃತಿ ನನಗೆ ಕಾಣಿಸ್ತು, ಆ ಬಿಳಿ ಬಟ್ಟೆ ಹಾಕೊಂಡಿದ್ಲು, ಬಿಳಿ ಗ್ರೌನ್ ಹಾಕೊಂಡಿದ್ಲು, ಕೈಯಲ್ಲಿ ಟ್ಯೂಬ್ಗಳಿತ್ತು. ಸೊ ಒಂದು ಕಾಣಿಸ್ತಾ ಇತ್ತು, ಇನ್ನೊಂದು ಹಾರ್ತಾ ಇತ್ತು, ಅದು ಎಲ್ಲಿ ಹಾರ್ತಾ ಇತ್ತು ಅಂತ ಹೇಳಿ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನೋಡ್ತಾಳೆ. ಆಮೇಲೆ ಆ ಸುಮಿತ್ರಾ ಅಂತಾಳೆ, ಸೊ ಹಾಗಾದ್ರೆ ಇವನು ಕೂಡ 2 ವಾರದ ನಂತರ ರಿಸೈನ್ ಮಾಡಿ ಹೋಗ್ತಾನೆ ಅಂತೇಳಿ. ಸೊ ಅವ್ಳು ಹೇಳ್ದಂಗೆನೆ ರಾಕೇಶ್ 2 ವಾರದ ನಂತರ ಯಾವುದೇ ಕಾರಣ ಹೇಳಲಾರ್ದೆ ರಿಸೈನ್ ಮಾಡಿ ಹೋದ್ಮೇಲೆ ಅವ್ನು ಯಾವತ್ತೂ ಕೂಡ ವಾಪಸ್ ಈ KM ಆಸ್ಪತ್ರೆ ಕಡೆ ಹೋಗ್ಲೇ ಇಲ್ವಂತೆ. ಆಮೇಲೆ ಅವ್ನ್ ಮಾತು ಇನ್ನೊಂದು ಹೇಳ್ದ, ನಾನು ಯಾವುದೇ ಆಸ್ಪತ್ರೆ ಆಗ್ಲಿ 3 ಗಂಟೆ ನಂತರ ನಾನು ಕಾರಿಡಾರ್ ಅಲ್ಲಿ ಹೋಗೋದಿಲ್ಲ, ಅಷ್ಟು ಭಯಾನಕವಾಗಿರುವಂತಹ ಇನ್ಸಿಡೆಂಟ್ ನನ್ನ ಮುಂದೆ ನಡೆಯುತ್ತೆ. ಸೊ ಆ ಒಂದು ಆಸ್ಪತ್ರೆಯಲ್ಲಿ ಬಿಟ್ಟು ಬಂದ ಮೇಲೂ ಕೂಡ ನನಗೆ ಕೆಲವೊಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ, ಅದನ್ನು ಯಾವ ತರ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ಈ ಒಂದು ಕತೆ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.